ಜೈ ಶ್ರೀಮಾತಾ. ಇವತ್ತಿನಿಂದ ಅಪ್ಪಾಜಿಯವರ ತರಗತಿಗಳು ಹೊಸದಾಗಿ ಪ್ರಾರಂಭ ಆಗಿರುವ ಜೈ ಶ್ರೀಮಾತಾ ಕ್ಲಾಸ್ ಈ ಚಾನಲಲ್ಲಿ ಪ್ರಸಾರ ಆಗ್ತಿದೆ. ಇವತ್ತಿನ ಲಿಂಕಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೋಡಿ. ಯಾಕೆಂದ್ರೆ ಇವನ್ನ ಆಗಲೇ ಸೇನಾಧಿಪತಿ ಮಂತ್ರಿಗಳನ್ನೆಲ್ಲ ಇಲ್ಲ, ನೀವೆಲ್ಲ ಇಲ್ಲೇ ಇರಿ, ನಾನು ಅಂದರೆ ಆ ಶಕುಂತಲೆಯ ಬಾಯಿಂದ ಏನೇನು ಬರ್ತಾ ಇದೆ ಆ ಮಾತುಗಳನ್ನು ಕಣ್ವ ಮಹರ್ಷಿಗಳು ಇನ್ನೊಬ್ಬರು ಮಹರ್ಷಿಗಳಿಗೆ ಹೇಳಿದರು. ಅದನ್ನು ಇಲ್ಲಿ ಶಕುಂತಲೆ ದುಷ್ಯಂತನಿಗೆ ಹೇಳ್ತದೆ. ಈ ಮಾತುಗಳು ಯಾವುದು ಕಲ್ಯಾಣಿ ಮಾತಲ್ಲ, ಅಂದರೆ ಶಕುಂತಲೆಯ ಮಾತಲ್ಲ, ಆದರೆ ತನ್ನ ತಂದೆ ಏನು ಹೇಳಿದ್ರು ಅದನ್ನು ಮಹಾರಾಜನಿಗೆ ಹೇಳ್ತಿದ್ದಾಳೆ. ಮಹಾರಾಜ, ನನ್ನ ತಂದೆ ಮಹರ್ಷಿಗಳಿಗೆ ಹೀಗೆ ಹೇಳಿದ್ರು. ಮಹರ್ಷರೇ, ವಿಶ್ವಾಮಿತ್ರರು ಒಂದು ಸರಿ ಮಹತ್ತರವಾದ ಮತ್ತು ಸುಘೋರವಾದಂಥ ತಪಸ್ಸನ್ನು ಮಾಡಿದ್ರು. ಅವರು ತಮ್ಮ ತಪಸ್ಸಿಂದ ಸ್ವರ್ಗದಲ್ಲಿದ್ದ ಇಂದ್ರನಿಗೂ ತಾಪ ಉಂಟಾಯಿತು. ವಿಶ್ವಾಮಿತ್ರ ಋಷಿ, ವಿಶ್ವಾಮಿತ್ರರು ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು, ಮಹಾಕೋಪಿಷ್ಠರು, ಕ್ಷತ್ರಿಯ ಕುಲದವರು ಅವರು. ವಾಸ್ತವವಾಗಿ ಅವ್ರ ಬಗ್ಗೆ ಹೇಳ್ತಾನೆ ಹೋದರೆ ಒಂದು ವಾರ ಹೇಳಬೇಕು. ವಿಶ್ವಾಮಿತ್ರರ ಬಗ್ಗೆ ನಮಗೆ ಗಾಯತ್ರಿ ಮಂತ್ರವನ್ನು ಕೊಟ್ಟವರು ಕೂಡ ವಿಶ್ವಾಮಿತ್ರರು, ಆದರೆ ಅವರು ಕ್ಷತ್ರಿಯರು. ಇಲ್ಲ, ನಾನು ಎಲ್ಲ ಕಥೆಗಳಿಂದ ಮುಂದೆ ಹೇಳೋಣ. ಒಂದ್ಸರಿ ಅವರು ವಸಿಷ್ಠರು ವಿಶ್ವಾಮಿತ್ರರಿಗೂ ಎಣ್ಣೆ ಸಿಗಕಾಯಿ ಅಂತ, ಅದನ್ನು ನಾವು ಹಾಗೆ ಹೇಳಬಾರ್ದು, ಹಾಗಿದ್ರು. ಯಾಕೆಂದರೆ ವಸಿಷ್ಠರು ಬ್ರಾಹ್ಮಣರು, ವಿಶ್ವಾಮಿತ್ರರು ಕ್ಷತ್ರಿಯರು. ಒಂದ್ಸರಿ ವಿಶ್ವಾಮಿತ್ರರು ಇವ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ, ಆದರೆ ವಸಿಷ್ಠರು ತಮ್ಮ ತಪೋಬಲದಿಂದ ಅವರನ್ನು ನಿಗ್ರಹಿಸಿ ಕಳಿಸಿಬಿಡ್ತಾರೆ. ಆಗ ವಿಶ್ವಾಮಿತ್ರರು ನಾನು ಕೂಡ ಬ್ರಹ್ಮಜ್ಞಾನಿ ಆಗ್ತೀನಿ ಅಂಥೇಳಿ ತಪಸ್ಸನ್ನು ಮಾಡಿ ಅವರು ಬ್ರಾಹ್ಮಣರಾಗ್ತಾರೆ, ಮಹಾ ತೇಜಸ್ವಿ ಆಗ್ತಾರೆ. ಈಗಾದರೂ ವಿಚಾರ ಬೇಡ. ಇಲ್ಲೇನಾಗಿದೆ, ಈ ವಿಶ್ವಾಮಿತ್ರರು